ಹೇಟರ್ಸ್ ಎಲ್ಲ ದೊಡ್ಡ ಗಾಂಡು ನನ್ನ ಮಕ್ಕಳು. ಸೊ ಎಸ್, ಹೇಟರ್ಸ್ ಎಲ್ಲ ದೊಡ್ಡ ಗಾಂಡು ನನ್ನ ಮಕ್ಕಳು. ಸೊ ಅನ್ನೆಸೆಸರಿ ಹೇಟ್ ಸ್ಪ್ರೆಡ್ ಮಾಡೋದು, ಅನ್ನೆಸೆಸರಿ ಚೂತಿ ಆಧಾರ ಆಡೋದು. ಎಸ್ ಎಮ್ ಆರ್ ಕನ್ನಡ ಬಿಟ್ಟು ಹೋಗ್ಬಿಟ್ಟ, ಎಸ್ ಎಮ್ ಆರ್ ಕನ್ನಡ ಬಿಟ್ಬಿಟ್ಟು ಇವಾಗ ಬೆಳೆ ತನಕ ಕನ್ನಡ ಬೆಳೆದ್ಮೇಲೆ ಇವಾಗ ಹಿಂದಿ ಹಂಗೆ ಹಿಂಗೆ. ಅಯ್ಯೋ ಗಾಂಡು ನನ್ನ ಮಕ್ಕಳ, ಚೂತಿಯ ನನ್ನ ಮಕ್ಕಳ. ನಾನು ಯಾವತ್ತು ಕನ್ನಡ ಬಿಟ್ಟು ಹೋಗಲ್ಲ, ಇದು ಫ್ಯಾಕ್ಟು. ಸೊ ಎಲ್ಲರಿಗೂ ಹಾಯ್, ವಾಟ್ಸಾಪ್, ಹೇಗಿದೆ, ಏನು ಸಮಾಚಾರ? ಎಲ್ಲರಿಗೂ ಒಂದು ವಿಚಾರ ಗೊತ್ತು, ನಡೀತಾ ಇರೋದು ಹಿಂದಿ ಮತ್ತು ಕನ್ನಡ ಕಾನ್ಫ್ಲಿಕ್ಟ್ ನಡೀತಾ ಇದೆ ನನ್ನ ಲೈವ್ ಸ್ಟ್ರೀಮ್ಸ್ ಅಥವಾ ನನ್ನ ವೀಡಿಯೋಸಲ್ಲಿ, ನನ್ನ ಯೂಟ್ಯೂಬ್ ಚಾನಲಲ್ಲಿ. 6 ವರ್ಷದಿಂದ ನಾನು ಯೂಟ್ಯೂಬಲ್ಲಿದ್ದೀನಿ. ಸೊ ಯಾವತ್ತು ಈ ಥರ ಒಂದು ವಿಚಾರ ಬಂದಿರಲಿಲ್ಲ ನನ್ನ ವ್ಯೂವರ್ಸ್ ಮಧ್ಯೆ. ನನ್ನ ವ್ಯೂವರ್ಸ್ ತುಂಬ ಮೆಚ್ಯೂರ್, ಯಾಕಂತಂದರೆ 18+ ನಾನು ಎಂಟರ್ಟೈನ್ಮೆಂಟಿಗೆ ಯೂಸ್ ಮಾಡ್ತಾ ಇದ್ದೀನಿ. ಯಾರು ಅಫೆಂಡ್ ಆಗಬೇಡ್ರಿ ಅಂತ 6 ವರ್ಷ ನಾನು ಅವರಿಗೆ ಹೇಳ್ಕೊಂಬಂದಿರೋದನ್ನ ಅದನ್ನ ಅಷ್ಟೇ ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ದಾರೆ. ಸೊ ಇವಾಗ ನನ್ನ ಸ್ಟ್ರೀಮ್ನಲ್ಲಿ ಒಂದು ಇಶ್ಯೂ ಸಾಲ್ವ್ ಆಗಿದೆ, ಸ್ಟಾರ್ಟ್ ಆಗಿದೆ. ಏನಂತ ಅಂದರೆ ಹಿಂದಿ ಮತ್ತು ಕನ್ನಡ ಇಶ್ಯೂ. ಸೊ ಏನಂತ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ನಾನಿವಾಗ ಗಾಡ್ ಲೇಕ್, ಇಂಡಿಯಾದ ಒನ್ ಆಫ್ ದ ಬೆಸ್ಟ್ ಇ ಸ್ಪೋರ್ಟ್ಸ್ ಆರ್ಗನೈಸೇಷನ್, ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಟಾಪ್ ಇ ಸ್ಪೋರ್ಟ್ಸ್ ಆರ್ಗನೈಸೇಷನ್ ನಿಮಗೆ ಗೊತ್ತಿರೋದು. ಯಾಕಂತ ಅಂದರೆ ವಾಚಿಂಗ್ ವೈಸ್ ಅಥವಾ ವ್ಯೂವರ್ಶಿಪ್ ವೈಸಲ್ಲಿ ಗಾಡ್ ಲೈಕ್ ಅಂದರೆ ಎಷ್ಟು ವ್ಯೂವರ್ಸ್ ಬರುತ್ತೆ, ಎಷ್ಟು ವಾಚಿಂಗ್ ಇರುತ್ತೆ ಅಂತ. ಜನಾತನ್ ಒಬ್ಬನಿಗೆ ವಾರದಲ್ಲಿ 1 ದಿನ ಸ್ಟ್ರೀಮ್ ಮಾಡೋದವನು, ಅವನಿಗೆ 1 ಲಕ್ಷ ವಾಚಿಂಗೇ ಬರುತ್ತೆ. ಆ್ಯಂಡ್ ಲಾಲ್ಸ್ ಪ್ರತಿದಿನ ಸ್ಟ್ರೀಮ್ ಮಾಡೋದು 30-40 ಸಾವಿರ ರೆಗ್ಯುಲರ್ ಆಗಿ ವಾಚಿಂಗ್ ಇರುತ್ತೆ. ಅಂಥ ವ್ಯೂವರ್ಶಿಪ್ ಬೇಸ್ ಇರೋವಂಥದ್ದು ಒಂದು ಗಾಡ್ ಲೈಕ್ ಆರ್ಗನೈಸೇಷನ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅದಕ್ಕೆ ನಾನು ಜಾಯ್ನ್ ಆಗಿದ್ದೀನಿ. ಇವಾಗ ಅಲ್ಲಿ ನನಗೆ ವೆಲ್ಕಮ್ ಹಿಂದಿನಲ್ಲೇ ಇರುತ್ತೆ. ಅಲ್ಲಿರೋರೆಲ್ಲ ಹಿಂದಿಯವರೇ ಇರೋದ್ರಿಂದ ನಾನು ಸ್ವಲ್ಪ ಹಿಂದಿ ಮಾತಾಡಬೇಕಾಗುತ್ತೆ. ಆ್ಯಂಡ್ ಮೋರೋವರ್ ಅಲ್ಲಿರಬೇಕಾದ್ರೆ ನಾನು ಪೂರ್ತಿ ಹಿಂದಿನೇ ಮಾತಾಡಬೇಕಾಗುತ್ತೆ. ಬಟ್ ನನ್ನ ಕಾಂಟೆಂಟ್ಸಲ್ಲಿ ನನಗೆ ಯಾರಾದರೂ ಚಾಟ್ನಲ್ಲಿ ಯಾರು ಬಂದು ಕನ್ನಡದಲ್ಲಿ ಕ್ವಶನ್ ಕೇಳಿದಾಗ ನಾನು ಆನ್ಸರ್ ಮಾಡ್ತೀನಿ. ನನ್ನ ಟೀಮ್ನಲ್ಲಿ ನನ್ನ ಫ್ರೆಂಡ್ಸ್ ಕನ್ನಡದಲ್ಲಿ ಮಾತಾಡಿದಾಗ ನಾನು ಮಾತಾಡ್ತೀನಿ. ಸೊ ಇದೆಲ್ಲ ಇರುತ್ತೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನನಗೆ ಬೇಜಾರಾಗ್ತಿರೋ ಒಂದು ಚಿಕ್ಕ ವಿಚಾರ ಏನಂತ ಅಂದರೆ, ನನ್ನ ವ್ಯೂವರ್ಸು ಯಾರಾದರೂ ಬಂದು ಬ್ರೋ ಕನ್ನಡ ಬಿಟ್ಬಿಟ್ಟ ಬ್ರೋ, ಕನ್ನಡ ಬೆಳೆಯೋ ತನಕ ಯೂಸ್ ಮಾಡಿದೆ ಬ್ರೋ, ಇವಾಗ ಮಾಡಲ್ವಾ ಬ್ರೋ, ಯಾಕೆ ಬ್ರೋ ಕನ್ನಡದಲ್ಲಿ ಮಾತಾಡಿ ಬ್ರೋ, ಹಿಂದಿ ಮಾತಾಡ್ಬೇಡ್ರಿ ಅಂತ ಅಂತೀರ. ನನಗೆ ಅದೊಂದು ವಿಚಾರ ಬೇಜಾರಾಗ್ತೈತೆ. 18+ ನಾನು ಕೆಟ್ಟದಾಗ ಬೈತೀನಿ, ಅದನ್ನು ಎಂಟರ್ಟೈನ್ಮೆಂಟಿಗೋಸ್ಕರ ಅಂತ ನಾನು ಹೇಳ್ತೀನಿ. ಅದನ್ನು ಎಷ್ಟು ಮೆಚೂರಾಗಿ ನೀವು ರಿಸೀವ್ ಮಾಡ್ತಿರಲ್ಲ, ಇದು ಯಾಕೆ ಅಷ್ಟು ಮೆಚೂರಾಗಿ ರಿಸೀವ್ ಮಾಡ್ತಾ ಇಲ್ಲ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಸಿಂಪಲ್ ಥಿಂಗು ಗೈಸ್, ಇವಾಗ KL ರಾಹುಲ್ ಡೆಲ್ಲಿಲಿ ಆಡ್ತಾ ಇದ್ದ ಮಾತ್ರಕ್ಕೆ KL ರಾಹುಲ್ ಕರ್ನಾಟಕದವನಲ್ಲ ಅಂತ ಆಗಲ್ಲ. ಸೊ ಅದೇ ರೀತಿ ಯಶ್ ಅವರು, ನೀವು ಗೊತ್ತಿರೋದು, ನನಗೂ ಯಶ್ ಫೇವ್ರೇಟ್ ಆ್ಯಕ್ಟರ್ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಸೊ ಪ್ಯಾನ್ ಇಂಡಿಯಾ ಮೂವೀಸ್ ಮಾಡ್ತಾ ಇದ್ದಾರೆ. ಸೊ ಅವಾಗ ಅಲ್ಲಿ ಆಬ್ವಿಯಸ್ಲಿ ನಿಮಗೆ ಯಾವ ಮೂವಿದು ಜಾಸ್ತಿ ಕಲೆಕ್ಷನ್ ಬರುತ್ತೆ ಹೇಳ್ರಿ? ಹಿಂದಿ ಬೆಲ್ಟಲ್ಲಿ ಜಾಸ್ತಿ ಕಲೆಕ್ಷನ್ ಬರುತ್ತೆ. ಡಬ್ ಮಾಡಿ ಆ ಥರ ಲ್ಯಾಂಗ್ವೇಜಲ್ಲಿ ಅಲ್ಲಿರೋ ಆ್ಯಕ್ಟರ್ಸ್ ಜೊತೆ ಬರ್ತಾರೆ, ಅಲ್ಲಿ ಇಂಟ್ರ್ಯಾಕ್ಟ್ ಮಾಡಬೇಕಾಗುತ್ತೆ, ಎಲ್ಲ ನಡೆಯುತ್ತೆ. ಬಟ್ ಆ ಲೆವೆಲಿಗೆ, ಆ ಸ್ಕೇಲಿಗೆ ತೊಗೊಂಡೋಗ್ಬೇಕಂತ ಅಂದರೆ ಅಲ್ಲಿರೋ ಜನದ ಜೊತೆ ಬೆರಿಬೇಕು. ಅಷ್ಟು ಆ ಜಾಗಕ್ಕೆ ಹೋಗಿ ನಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಬೇಕು, ಮಾರ್ಕ್ ಮಾಡಬೇಕಂದ್ರೆ ಅಲ್ಲಿರೋ ಜನದ ಜೊತೆ ನಾವು ಬೆರ್ತು ಅಲ್ಲೇ ನಾವು ಮಾಡಬೇಕೇನಾದರೂ ಸಾಧನೆ ಮಾಡಬೇಕಂದ್ರೆ ಕೆಲವೊಂದು ರಿಸ್ಕ್ ತೊಗೊಬೇಕಾಗುತ್ತೆ. ಆ ಥರ ರಿಸ್ಕ್ ನಾನು ತೊಗೊಂಡಿರೋದು. ಇವಾಗ ನಿಮಗೆ ಗೊತ್ತು, 2 ವರ್ಷದಿಂದ ನಾನು ಗೇಮಿಂಗ್ ಆಡ್ತಾ ಇಲ್ಲ ರೆಗ್ಯುಲರ್ ಆಗಿ. ನಾನು ರೆಗ್ಯುಲರ್ ಸ್ಟ್ರೀಮರ್ ಅಲ್ಲ. ಆದರೂ ಇಂಥ ಒಂದು ದೊಡ್ಡ ಆರ್ಗಿಗೆ ಹೋಗಿ ಸೇರ್ಕೊಬೇಕಂದ್ರೆ ಅದು ನನಗೆ ಎಷ್ಟು ಕಷ್ಟ ಆಗಿರುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೊತೀನಿ. ಯಾರ ಕೈಲೂ ಮಾಡೋಕ್ಕಾಗದಿರೋದು ನಾನು ಮಾಡಿದ್ದೀನಿ. ಇವಾಗ ಆ ಸ್ಥಾನದಲ್ಲಿ ನಾನು ಕೂತ್ಕೊಂಡು ಹೇಳ್ತಾ ಇದ್ದೀನಿ. ಗೂಗಲ್ ವರ್ಡ್ಸ್ ಒಂದು ಬಿಗ್ಗೆಸ್ಟ್ ಬ್ರ್ಯಾಂಡ್, ಅದ್ರ ಜೊತೆ ನನ್ನ ಕೊಲಾಬ್ರೇಷನ್. ಸೊ ಕನ್ನಡದಲ್ಲಿ ನೆವರ್ ಬಿಫೋರ್ ಅಂತ ಅನ್ಕೊಂತೀನಿ. ಗೇಮಿಂಗ್ ಇಂಡಸ್ಟ್ರಿಲಂತೂ ನೆವರ್ ಬಿಫೋರ್ ಕನ್ನಡದಲ್ಲಿ ನಂಗೆ ಗೊತ್ತಿರೋ ಪ್ರಕಾರ. ಸೊ ಗೂಗಲ್ಲಿ ಕೊಲಾಬ್ರೇಷನ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಯೋಚನೆ ಮಾಡಿರಿ ಎಷ್ಟು ಲೆವೆಲಿಗೆ ಬೆಳೆದಿದ್ದೀವಿ ನಾವು ಅಂತ, ಎಲ್ಲಿದ್ದವರು ಎಲ್ಲಿ ಗಂಟ ಬಂದಿದ್ದೀವಿ ಅಂತ. ನನ್ನ ಪಾರ್ಟ್ ಮೇಜರ್ ಇದೆ, ನಾನು ಹೆಮ್ಮೆಯಿಂದನೇ ಹೇಳ್ಕೊತೀನಿ. ಬಟ್ ಅದನ್ನು ಗಾಂಚಲಿ ಅಂತಾದರೂ ಅಂದ್ಕೊಳ್ರಿ, ನಾನು ತುಂಬ ಕಷ್ಟಪಟ್ಟಿದ್ದೀನಿ. KGC ಗ್ರೋತ್ಗೋಸ್ಕರ ತುಂಬ ಕಷ್ಟಪಟ್ಟಿದ್ದೀನಿ. ಅದಿವತ್ತು ನಿಮಗೆ ಕಣ್ಮುಂದೆ ಕಾಣಿಸ್ತೈತೆ ಯಾವ ಥರ ಬಂದಿದೆ, ಯಾವ ಥರ ರಿಸಲ್ಟ್ಸ್ ಇದೆ ಅಂತ. ಸೊ ಇಷ್ಟು ಹೇಳ್ತಾ ಇದ್ದೀನಿ. ನನ್ನ ವ್ಯೂವರ್ಸು ನನ್ನ ಚಾಟ್ನಲ್ಲಿ ಬಂದು ನೀವು ಯಾವಾಗ ಆ ಥರ ಹೇಳ್ತೀರಲ್ಲ, ನಂಗೆ ತುಂಬ ಬೇಜಾರಾಗುತ್ತೆ. ಆ್ಯಂಡ್ ಮೋರೋವರ್ ನಾನು ಪ್ರಾಕ್ಟೀಸ್ ಮಾಡಿ ನಾನು ಆಫ್ಲೈನಲ್ಲಿ ಎಷ್ಟೇ ಚೆನ್ನಾಗಿ ಆಡಿದ್ರು ಲೈವಲ್ಲಿ ಬಂದು ಪರ್ಫಾರ್ಮ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂತ ಅಂದರೆ ನಂಗೆ ತುಂಬ ಬೇಜಾರಾಗುತ್ತೆ ನೀವು ಆ ಥರ ಇದು ಮಾಡಿದಾಗ. ಸೊ ನೀವು ನನಗೆ ಸಪೋರ್ಟ್ ಮಾಡಿರಿ. ಪ್ರತಿ ವಾರ ಶನಿವಾರ ಭಾನುವಾರ 8 ಗಂಟೆ, ಎವ್ರಿ ವೀಕೆಂಡು ಶನಿವಾರ ಭಾನುವಾರ ಸ್ಯಾಟರ್ಡೆ ಸಂಡೇ 8 ಗಂಟೆಗೆ ಲೈವ್ ಸ್ಟ್ರೀಮ್ ಇರುತ್ತೆ. 5 ಅವರ್ ಲೈವ್ ಸ್ಟ್ರೀಮ್ ಮಿನಿಮಮ್ ಇರುತ್ತೆ. ಸೊ ಮಿಸ್ ಮಾಡ್ದಂಗೆ ಸಪೋರ್ಟ್ ಮಾಡಿರಿ. ಸೊ ತುಂಬ ಕಾಂಟೆಂಟ್ಸ್ ಕೂಡ ಬರೋದಿರುತ್ತೆ. ಸೊ ಅಲ್ಲಿರೋರ್ಗೂ ಕೂಡ ನಾವು ಕನ್ನಡ ಹೇಳ್ಕೊಡೋಣ, ಆದಷ್ಟು ಜನಕ್ಕೆ ಕನ್ನಡ ಮಾತಾಡ್ಸೋಕ್ಕೆ ಪ್ರಯತ್ನ ಮಾಡೋಣ, ಆದಷ್ಟು ಕಾಂಟೆಂಟ್ಸು ಕೂಡ ಅದರಿಂದ ತೆಗಿಯೋಕ್ಕೆ ಟ್ರೈ ಮಾಡೋಣ. ಇಷ್ಟು ಹೇಳ್ತಾ ಇದ್ದೀನಿ, ನೀವು ಅರ್ಥ ಮಾಡ್ಕೊತೀರಾ ಅಂತ ಅನ್ಕೊತೀನಿ. ಯಾಕಂತ ಅಂದರೆ ಇದು ತುಂಬ ದೊಡ್ಡ ಕಾನ್ಫ್ಲಿಕ್ಟ್ ಆಗಬಾರ್ದು. ನಾನು ಲೈವಲ್ಲಿ ಪ್ರತಿ ವಾರ ಹೇಳೋದು ನಿಮಗೆ ಅದು ಬೇಜಾರಾಗೋದು ನನಗೆ ಅರ್ಥ ಆಗಲ್ಲ. ಸೊ ಅದಕ್ಕೆ ನಾನೊಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ನಾನು ನಿಮಗೋಸ್ಕರ ಎಲ್ರಿಗೂ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ. ನಿಮ್ಮ SMR ಬಗ್ಗೆ ನಿಮಗೆ ಗೊತ್ತಿರುತ್ತೆ, ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ನನ್ನ ಜರ್ನಿ ನೋಡಿರೋರಿಗೆ. ಸೊ ನನ್ನ ಮಕ್ಕಳು ಹೇಟರ್ಸ್ ಬಗ್ಗೆ ತಲೆಗೆಡಿಸ್ಕೊಂಬಿಡ್ರಿ. ಐ ಡೋಂಟ್ ಗಿವ್ ಅ ಫಕ್ ಅಬೌಟ್ ಹೇಟರ್ಸ್. ಸೊ ನಿಮಗೆ ನಾನು ಆನ್ಸರ್ ಮಾಡ್ತಾ ಇದ್ದೀನಿ ಫಾರ್ ಮೈ ಫ್ಯಾನ್ಸ್, ಫಾರ್ ಮೈ ಸಪೋರ್ಟರ್ಸ್, ಫಾರ್ ಮೈ ಲಾಯಲ್ ಹಂಬಲ್. ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿರೋರಿಗೋಸ್ಕರ, ಕನ್ನಡಿಗರು ನನಗೆ ಸಪೋರ್ಟ್ ಮಾಡಿ ನನಗೆ ಈ ಸ್ಥಾನದಲ್ಲಿ ಕೂರಿಸಿರೋದು. ನಿಮ್ಮ ಕಾಲ್ದುಳ್ಗೂ ನನ್ನ ಸಮ ಇಲ್ಲ. ನಿಮ್ಮ ಕಾಲನ್ನ ನನ್ನ ತಲೆ ಮೇಲೆ ಹೊತ್ಕೊಂಡ್ರು ನನಗೆ ಯಾವುದೇ ಥರ ಬೇಜಾರಂತ ಅನ್ಸಲ್ಲ. ಅಷ್ಟು ನಂಗೆ ಸಪೋರ್ಟ್ ಮಾಡಿ ಬೆಳೆಸಿದ್ದೀರಾ. ಯಾರಿಗೂ ತೋರಿಸ್ದಿರೋ ಅಷ್ಟು ಪ್ರೀತಿ ನನಗೆ ತೋರಿಸಿದ್ದೀರಾ. ಅದನ್ನು ನಾನು ಉಳಿಸ್ಕೊಂಡು ಹೋಗ್ತೀನಿ. ದಯವಿಟ್ಟು ಏನು ಅಂದ್ಕೊಂಬಿಡ್ರಿ, ನಾನು ಡೆಫಿನೆಟ್ಲಿ ಉಳಿಸ್ಕೊಂಡು ಹೋಗ್ತೀನಿ. ನೀವು ಸ್ವಲ್ಪ ಚಾನ್ಸ್ ಕೊಡ್ರಿ ನನಗೆ. 2 ಭಾಷೆ ಮಿಕ್ಸ್ ಮಾಡಲೇಬೇಕಾಗುತ್ತೆ. ನನ್ನ ಟೀಮ್ನಲ್ಲಿ ಒಬ್ಬ ಕನ್ನಡಿಗ ಇರ್ತಾನೆ, ಆಬ್ವಿಯಸ್ಲಿ ರಾಜ್ ಆಡಿಸ್ತೀನಿ. ಜೊತೆಗೆ ಇನ್ನಿಬ್ರು ಹಿಂದಿ ಪ್ಲೇಯರ್ಸ್ ಹಾಕ್ಕೊಂತೀನಿ. ಒಂದು ಹುಡುಗಿ ಆಡಿಸ್ಬೇಕಾಗುತ್ತೆ. ನಾನು ಆದಷ್ಟು ಗಾರ್ಡಲ್ಲಿಂದಾನೆ ಕರ್ಕೊಂಬಂದು ಆಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂತ ಅಂದರೆ ಅಲ್ಲಿ ಸಿನರ್ಜಿ ಬೆಳೆದ್ರೆ ಚೆನ್ನಾಗಿರುತ್ತೆ ಅಂತ.
ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ಹಿಂದಿ ಪ್ಲೇಯರ್ಸ್ ಜೊತೆ ಹಿಂದಿ ಮಾತಾಡ್ತೀನಿ, ಕನ್ನಡದವ್ರ ಜೊತೆ ಕನ್ನಡ ಮಾತಾಡ್ತೀನಿ. ಚಾಟಲ್ಲಿ ಹಿಂದಿನಲ್ಲಿ ಕ್ವಶನ್ ಕೇಳಿದಾಗ ಹಿಂದಿನಲ್ಲಿ ಆನ್ಸರ್ ಮಾಡ್ತೀನಿ, ಕನ್ನಡದಲ್ಲಿ ಕ್ವಶನ್ ಕೇಳಿದಾಗ ಕನ್ನಡದಲ್ಲಿ ಆನ್ಸರ್ ಮಾಡ್ತೀನಿ. ಇಷ್ಟು ಕ್ಲಾರಿಟಿ ನಾನು ಕೊಡಬೇಕಿತ್ತು. ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಲವ್ ಯು ಆಲ್. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಇನ್ನೂ ತುಂಬ ದೊಡ್ಡ ಹೈಟ್ಸಿಗೆ ಬೆಳಿತೀನಿ ನಿಮ್ಮೆಲ್ಲರ ಸಪೋರ್ಟಿಂದ. ಕನ್ನಡ ಗೇಮಿಂಗ್ ಕಮ್ಯುನಿಟಿ ಇನ್ನೂ ದೊಡ್ಡ ಹೈಟ್ಸಿಗೆ ಕರ್ಕೊಂಡು ಹೋಗ್ತೀನಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಬ್ಯುಸಿ ಶೆಡ್ಯೂಲ್, ತುಂಬ ಟೈಟ್ ಶೆಡ್ಯೂಲ್ ನಡೀತೈತೆ ನಂದು. ನಾನು ಯಾವ ವಿಚಾರನೂ ಅಡ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ. ಐ ಆಮ್ ರಿಯಲಿ ವೆರಿ ಸಾರಿ. ಸೊ ನಾನು ಇದೇ ರೀತಿ ಸಪೋರ್ಟ್ ಮಾಡ್ತಾರೆ, ಇದೇ ರೀತಿ ಇದು ಮಾಡೋಣ. ಸೊ ಐ ಥಿಂಕ್ ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇ ಲೈವ್ ಸ್ಟ್ರೀಮ್ ಆಲ್ರೆಡಿ ನಾನು ಶೆಡ್ಯೂಲ್ ಮಾಡಿರ್ತೀನಿ. ನೀವು ಹೋಗಿ ಕನ್ನಡದವರು ಎಷ್ಟು ಸಪೋರ್ಟ್ ತೋರಿಸ್ಬೇಕಂದ್ರೆ ನಮ್ಮ SMR ಬ್ರೋ ನೀನು ಬೆಳಿ ಬ್ರೋ, ನಿನಗೆ ಸಪೋರ್ಟ್ ಮಾಡ್ತೀವಿ ಬ್ರೋ ನಾನು ಅಂತ ಹೇಳ್ಬಿಟ್ಟು ನೀವು ಪ್ರೀತಿ ತೋರಿಸ್ಬೇಕು. ಸೊ ಲೈವ್ ಸ್ಟ್ರೀಮ್ ಶೆಡ್ಯೂಲ್ ಇರುತ್ತೆ, ಹೋಗಿ ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ, ಎಲ್ಲರೂ ತೋರಿಸ್ರಿ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಇವಾಗ ಹಿಂದಿ ಕನ್ನಡ ಅಂತ ಕಾನ್ಫ್ಲಿಕ್ಟ್ ತರಕ್ಕೆ ಹೋಗ್ಬಿಡ್ರಿ ನನ್ನ ಸ್ಟ್ರೀಮಲ್ಲಿ. ಎಲ್ಲರಿಗೂ ಅವ್ರದೇ ಭಾಷೆಯಲ್ಲಿ ನಾನು ಆನ್ಸರ್ ಮಾಡ್ತೀನಿ, ಎಲ್ಲ ಭಾಷೆನೂ ನಾನು ಮಾತಾಡ್ತೀನಿ. ಈವನ್ ತೆಲುಗು ಕೂಡ ಬರುತ್ತೆ ನನಗೆ, ತೆಲುಗುಲೋ ಕೂಡ ನಾನು ಆನ್ಸರ್ ಚೆಪ್ತಾನು. ಓಕೆ, ದಿಸ್ ಈಸ್ ಅ ಥಿಂಗ್, ದಿಸ್ ಈಸ್ ಅ ಬೇಸ್ ಲೈನ್. ಇದಕ್ಕೆ ಮುಂಚೆ ನಾನು ಮತ್ತೆ ಯಾವುದೇ ವಿಡಿಯೋ ಮಾಡಬೇಡ್ದು ಅಥವಾ ಮಾಡಬೇಕಾಗಿಲ್ಲ ಅಂತ ಅನ್ಕೊಂತೀನಿ. ಐ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್. ಲವ್ ಯು ಸೋ ಮಚ್. ಐ ಆಮ್ ರಿಯಲಿ ಸಾರಿ ಯಾರಿಗಾದ್ರೂ ಬೇಜಾರಾಗಿದ್ರೆ. ಈ ಥರ ಯಾವುದೇ ಥರ ಮಿಸ್ಟೇಕ್ಸ್ ಆಗಲ್ಲ. ಆ್ಯಂಡ್ ನೀವು ಅಷ್ಟೊಂದು ಓವರ್ ಥಿಂಕ್ ಮಾಡೋಕ್ಕೆ ಹೋಗಬೇಡ್ರಿ. ಆ ಥರ ಮಿಸ್ಟೇಕ್ಸ್ ಆಗ್ದಂಗೆ ನಾನಂತೂ ನೋಡ್ಕೊತೀನಿ. ನಾನು ಯಾವುದಕ್ಕೂ ಕಾರಣಕ್ಕೂ ಕನ್ನಡದವರಿಗೆ ಹಿಂದಿಯವರಿಗೆ ಭೇದ ಭಾವ ಮಾಡಲ್ಲ. ಯಾವುದೇ ಥರ ಕಡಿಮೆ ಆಗದೆ ಇರೋಷ್ಟಂತೂ ನೋಡ್ಕೊತೀನಿ. ಅರ್ಥ ಮಾಡ್ಕೊಳ್ರಿ. ಲವ್ ಯು ಆಲ್. ಮೆಚ್ಯೂರ್ ಆಗಿರಿ, ಜೊತೆಲಿರಿ. ನೀವು ಸಪೋರ್ಟ್ ತೋರಿಸೋಷ್ಟು ಇನ್ನೂ ಎತ್ತರಕ್ಕೆ ಬೆಳಿತೀನಿ. ಇನ್ನು ಎತ್ತರಕ್ಕೆ ನನ್ನ ಜೊತೆಲಿರೋ ಗೇಮರ್ಸು, ಕನ್ನಡದಲ್ಲಿರೋ ಗೇಮರ್ಸ್ ಎಲ್ಲರನ್ನೂ ಬೆಳೆಸ್ತೀನಿ. ನನ್ನ ಮಾತಿದು. ಐ ಲವ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಪ್ರೀತಿ SMR ಯಾವತ್ತೂ ಕನ್ನಡಿಗಾನೆ. 2 ಭಾಷೆನೂ 3 ಭಾಷೆನೋ ಎಷ್ಟು ಭಾಷೆ ಮಾತಾಡ್ತೀನೋ, ನಿಮ್ಮ ಭಾಷೆ ನನ್ನ ಭಾಷೆ ಕನ್ನಡಗೆ ಆದ್ಯತೆ ಇದ್ದೇ ಇರುತ್ತೆ ನನ್ನ ಸ್ಟ್ರೀಮ್ನಲ್ಲಿ. ಲವ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್. ಬಾಯ್, ಟೇಕ್ ಕೇರ್. ಸಿಗೋಣ.